पूर्णमुदच्यते पूर्णस्य पूर्णमादाय पूर्णमेवावशिष्यते। शान्ति शान्ति शान्ति। चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। मनोबुद्ध्यहङ्कारचित्तानि नाहं न च श्रोत्रजिह्वे न च घ्राणनेत्रे न चैवोमभूमिर्न तेजो न वायु चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। न च प्राणसंज्ञो न वै पञ्चवायुर्न वा सप्तधातुर्न वा पञ्चकोशः न वाक्पाणिपादं न चोपस्थपायु चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। न मे द्वेषरागो न मे लोभमोहो मदो नैव मे नैव मात्सर्यभावः न धर्मो न चार्थो न कामो न मोक्ष चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। न मृत्युर्न शङ्का न मे जातिभेदः पिता नैव मे नैव माता च जन्म न बन्धुर्न मित्रं न गुरुर्नैव शिष्य चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। अहं निर्विकल्पो निराकाररूपो विभुर्व्याप्य सर्वत्र सर्वेन्द्रियाणि सदा मे समत्वं न मुक्तिर्न बन्ध चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। चिदानन्दरूप शिवोऽहं शिवोऽहम्। जय मङ्गलं जय नमः पार्वतीश्वर मानवार्थमाविर्भूतं मानवीयादरक्षकं शिवरूपं शिवानन्दं वन्द्यं वन्दे जगद्गुರು। ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಪ್ರಾತಸ್ಮರಣೀಯ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಪುರಾಣ ರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಗಳನ್ನು ಸ್ಮರಿಸಿ ಬಯಲು ಬ್ರಹ್ಮರಾಗಿರುವಂತಹ ಪೂಜನೀಯ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಂಗಳನ್ನು ಸ್ಮರಣೆ ಮಾಡಿ ಬಸವಾದಿ ಪ್ರಮಥರಲ್ಲಿ ಶರಣೆಂದು ಶಾಸ್ತ್ರಶ್ರವಣದಲ್ಲಿ ಪೌರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಮ್ಮಿಳಿತರಾಗಿರುವಂತಹ ತಮ್ಮೆಲ್ಲರಿಗೂ ಶರಣರು ಶರಣಾರ್ಥಿಗಳು. ನಿಜಗುಣಶಿವೈಗಳು ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥದಲ್ಲಿ ಈ ಹಿಂದೆ ನಾವೆಲ್ಲ ನೋಡಿದ ಹಾಗೆ ಸಂಗತವಾಗಿ ಜೋಡಿಸಿ ಬೇಡಿದ ಉತ್ತರದ ಇಂಗಿತವನ್ನು ಅರಿತು ಯಾವನು ತಿಳಿದುಕೊಳ್ಳುತ್ತಾನೆಯೋ ಆ ಪ್ರಶ್ನೆಗೆ ಉತ್ತರವನ್ನು ಅವನೇ ಜಾಣ ಅನ್ನುವಂಥ ಮಾತನ್ನು ಹೇಳ್ಕೊಳ್ತಾ ಬಂದರು. ಇವತ್ತು ಅವರು ಪ್ರಶ್ನೆ ಇರೋದು ಅಂತಂತಂದರೆ
ಮತಿಗೆ ಮಂಗಲವಿರುವುದಾವುದು? ಕೊನೆಯ ಪ್ರಶ್ನೆ. ಆ ಪದ್ಯದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಮತಿಗೆ ಮಂಗಲವಿರುವುದಾವುದು? ಮತಿ ಅಂತಂತಂದರೆ ಮತಗಳನ್ನು ಅವಲಂಬಿಸಿ ತನ್ನದೇ ಸಿದ್ಧಾಂತ ಸತ್ಯ ಅನ್ನುವಂಥವನಿಗೆ ಯಾವನು ಅದೇ ಜಾಡದಲ್ಲಿ ಹೋಗ್ತಾನಲ್ಲ ಅವನಿಗೆ ಮತಿವಂತ ಅಂತ ಕರೀತಾರೆ. ಮತಗಳು ಭಿನ್ನ, ಮತಿಯು ಭಿನ್ನ. ಆದ್ದರಿಂದ ಈ ಜಗತ್ತು ಹೇಗದಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ 40-50 ಕೋಟಿ ಜನ ಅದಾರಂದ್ರೂ ಒಬ್ಬರ ಮನಸ್ಸಿನಾಗ ಒಬ್ಬರಿಲ್ಲ. ಇದು ನಮ್ಮ ದೇಶ. ಇನ್ನು ಇಡೀ ಪ್ರಪಂಚದ ನೋಡಿದಾಗ 700-800 ಕೋಟಿ ಜನಸಂಖ್ಯೆ ಐತೆ ಅದು ಸಹಿತ ಒಬ್ಬರ ಮನಸ್ಸಿನಾಗ ಒಬ್ಬರು ಇಲ್ಲ. ಯಾಕೆ ಹಂಗೆ ದೇವರು ಇಟ್ಟಾರೋ ಇಟ್ಟಲ್ಲ. ಅದಕ್ಕಾಗಿ ಅಂಥ ಏನು ಬುದ್ಧಿ ಓಡಿಸ್ತಾರಲ್ಲ, ತಲೆ ಓಡಿಸ್ತಾರಲ್ಲ, ಅಂಥವ್ರಿಗೆ ಮಂಗಲಕರವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದಾದ್ರೂ ಸಂಗತಿ ಐತನೋ? ಮತಿಗೆ ಮಂಗಲವಿರುವುದಾವುದು? ಮಂಗಲ ಅಂದರೆ ಒಳ್ಳೆಯದನ್ನು ಆ ಬುದ್ಧಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವಿಷಯ ಯಾವುದು? ಪ್ರಶ್ನೆ ಇಟ್ಟಾರ. ನಮಗೆ ಯಾವ್ಯಾವ ತಲುಪದವ ನಾವು ಹೇಳ್ತೀವಿ. ನಮಗೆ ವ್ಯಸನಗಳದಾವ. ಮತಿಗೆ ಮಂಗಲವಿರುವುದಾವು. ಸರಿ ಕುಡಿತಾನ, ಅವನ ಬುದ್ಧಿನ ಅಂತ ಇರ್ತೀವಿ. ಅವ ಒಳ್ಳೇದು ಮಾಡೋದು ಯಾವುದು? ಅದೇ ಪಾಠ. ಅವ ಚುಟ್ಟಾಶ ಇರ್ತಾನೆ, ಅದಕ್ಕಿಂತ ಸ್ವಲ್ಪ ಸುಧಾರಿಸಿ ಇವತ್ತು ತುಟ್ಟಾಗೈತೆ ಬಜೆಟ್ನಾಗ ಸಿಗರೇಟ್. ಅವೆಲ್ಲ ಅವನಿಗೆ ಅದು ವಿಚಾರ ಮಾಡ್ತಾನೆ. ನಮಗೆ ಹಿಂಗೆ ಮಾಡಿದ್ರಲ್ಲ ಸರ್ಕಾರ, ಅನ್ಯಾಯ ಮಾಡ್ತೀವಿ, ಅವಾಗ ಅನ್ಯಾಯ ಮಾಡ್ತಾರೆ. ಮತ್ತೆ ಹೆಂಗೆ ಓಡ್ತದೋ ತಲೆ ಓಡ್ತದ. ಹಿಂಗೆ ತಲೆ ಓಡಿಸೋರಿಗೆ ನಿಜಗುಣಶಿಗಳಂತಾಗ ನಿಜವಾಗಲೂ ಮಂಗಲವನ್ನು ಉಂಟು ಮಾಡೋದು, ಒಳ್ಳೆಯದನ್ನು ಉಂಟು ಮಾಡೋದು ಯಾವುದಪ್ಪ ಅಂತಂದರೆ ಉತ್ತಮರ ಸಂಘ. ಉತ್ತಮರಂದ್ರೆ ಯಾರು? ಹಂಗಾದ್ರೆ ಯಾರು ತಮ್ಮನ್ನು ತಾವು ತಿಳಿದುಕೊಂಡಿದ್ದಾರೆಯೋ ಅವರು ಉತ್ತಮ. ಅಂದರೆ ಎಲ್ಲರೂ ತಮ್ಮನ್ನು ತಾವು ತಿಳ್ಕೊಂಡಾರಲ್ಲ. ಸರ್ ತಮ್ಮನ್ನು ತಾವು ತಿಳ್ಕೊಂಡಾರ, ಗೌಡರು ತಮ್ಮನ್ನು ತಿಳ್ಕೊಂಡಾರ, ಗಿರಿಗೌಡರು ತಿಳ್ಕೊಂಡಾರ, ಇವರು ತಿಳ್ಕೊಂಡಾರ, ಅವ್ರು ತಿಳ್ಕೊಂಡಾರ. ನಮ್ಮ ಶರೀರ, ನಮ್ಮ ಪ್ರಪಂಚ, ನಮ್ಮ ಸಂಸಾರ, ನಮ್ಮ ಬಂಧು ಬಳಗ, ನಮ್ಮ ಹೊಲ, ನಮ್ಮ ಮನೆ, ಇದು ಪರಿಚಯ ಅಲ್ಲ, ಇದು ಜ್ಞಾನ ಅಲ್ಲ. ಅದು ಸಾಮಾನ್ಯ ಜ್ಞಾನ ಇದೇ ಇರುತ್ತೆ. ಇಲ್ಲಿ ಹಂಗಾದ್ರೆ ಯಾರು ಉತ್ತಮರು ಅಂತಂದ್ರೆ ಉತ್ತಮವಾಗಿರುವಂತಹ ಸರ್ವೋತ್ತಮವಾಗಿರುವಂತಹ ವಸ್ತು ಯಾವುದಾದ್ರೂ ಇದ್ದರೆ ತನ್ನ ಸ್ವರೂಪ ಜ್ಞಾನ. ಅದನ್ನು ಹೊರತುಪಡಿಸಿ ಯಾವುದೂ ಜಗತ್ತಿನಲ್ಲಿ ಉತ್ತಮವಾಗಿರ್ತಕ್ಕಂಥ ವಸ್ತು ಇಲ್ಲವೇ ಇಲ್ಲ. ನಾನು ನಿಮಗೆ ಮೇಲೆ ಹೇಳ್ತೇನೆ, ಪಂಚಮಹಾಭೂತಗಳಲ್ಲಿ ಅತಿ ಉತ್ತಮವಾಗಿದ್ದು ಅನ್ನೋದು ಆಕಾಶ ಬಂದ. ಅದಕ್ಕೆ ಯಾವುದೂ ಇಲ್ಲ. ನೀವು ಅದಕ್ಕೆ ಉರಿ ಹಚ್ಚಿರಿ, ಬೆಂಕಿ ಹಚ್ಚಿರಿ, ನೀರಿಗೆ ಹಚ್ಚಿರಿ, ಏನು ಬೇಕಾದ್ ಮಾಡಿ. ಮೋಡಗಳದಾವಂದ್ರೂ ಸಹಿತ ಅದರ ಆಚೆ ಕಡೆ ಐತಲ್ಲ ಆಕಾಶ, ನಿಲ್ಲಕ್ಕಲ್ಲ. ಅದ ಹಿಂಗೈತೆ ಅಂದ್ಮೇಲೆ ಹಂಗಾರೆ ಆ ವಸ್ತು ಹೆಂಗೆ, ಆತ್ಮವಸ್ತು ಹೆಂಗಿರ್ಬೋದು? ಆಕಾಶ ಸುಮ್ಮನೆ ನೋಡಕ್ಕೆ ಹಿಂಗೆ ನಮ್ಗೆ ನೀಲವರ್ಣ ಕಾಣಿಸ್ತದೆ, ಏನೋ ಒಂಥರ ಕಾಣಿಸ್ತದೆ. ಮೋಡಗಳಿರಬಾರ್ದು, ಇಲ್ಲ, ಮೋಡ ಎಷ್ಟು ಚಂದ ಕಾಣಿಸ್ತದೆ. ಆದ್ರೆ ಆಕಾಶ ಹಿಡಿಯಕ್ಕೆ ಹೋಗಿ ಸಿಗ್ತದನ್ನೋದು ಸಿಗೋದು. ನಾವು ಎಲ್ಲೆಲ್ಲ ಆಕಾಶ ಐತೆ, ಇಲ್ಲಿ ಆಕಾಶ ಐತೆ, ಆಕಾಶ ಬಯಲು, ನಮ್ಮ ಕೈ ಸಿಗೋದು. ಈ ನಾಲ್ಕು ಸ್ವಲ್ಪ ಅಪವಿತ್ರ ಆಕಾವ. ಭೂಮಿ, ನೀರು, ಬೆಂಕಿ, ಗಾಳಿ, ಏನು ಹೊಲಸು ಹಾಡ್ಬಿಡ್ತೇವೆ ಮರ, ಏನು ಹೊಲಸು ಹಾಡ್ಬಿಡ್ತದೆ.
ಸುಮಾರು ಗಾಳಿ ತಂದು ಒಂದಿಟ್ಟಿಗೆ ಸುಮಾರು ಗಾಳಿ ಬೀಸ್ತದ, ಸುಮಾರು ಗಾಳಿ ಅನ್ನಂಗಿಲ್ಲ. ಇದು ಹೊರಗಿನ ಗಾಳಿ ಒಂದು ಸ್ವಲ್ಪ ಹೇಳಿ ಬೀಸ್ತದೆ, ಹೊಲಸು ಗಾಳಿ ಬಿಡ್ತೀವಿ. ಅದು ಬೇಕಾ ನಮಗೆ ಸುಮಾರಾದ ಬೆಳಿಗ್ಗೆ ಚಲೋ. ಏನು ಆಕಾಶ ಸುಮಾರಪ್ಪ ಅಂತ ಒಬ್ಬರು ಅಂದಾರ ಗೌಡ್ರೆ. ಏನು ಎಂಥ ಸುಮಾರ, ಇಲ್ಲೇ ಉಳ್ಳೋಳ್ತಿ ಆಕಾಶ ಉಪಯೋಗ ಇಲ್ಲಪ್ಪ. ಹಿಂಗೆ ಅನ್ನಕ್ಕೆ ಬರೋದು. ಹಂಗೆ ನಮ್ಮ ಸ್ವರೂಪ ಜ್ಞಾನ ಅನ್ನುವಂಥದ್ದು, ಹಂಗಾರೆ ಸ್ವರೂಪ ಜ್ಞಾನ, ಸ್ವಸ್ವರೂಪ ಜ್ಞಾನ, ತನ್ನ ಜ್ಞಾನ. ತನ್ನ ಜ್ಞಾನ ಅಂದರೆ ಏನು ಅಂತಂದ್ರೆ, ನಾನು ಇಂದ್ರಿಯಗಳು, ದೇಹವೋ, ಮನಸ್ಸೋ, ಬುದ್ಧಿಯೋ, ಚಿತ್ತೋ, ಅಹಂಕಾರವೋ, ಅಥವಾ 25 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅನೇಕ ತತ್ವಗಳು ಇಲ್ಲಿದ್ದಾಗ ಔಷಧಿಗಳಿದ್ದಾವ. ಅವುಗಳು ಯಾರು ನಾನು, ಇದು ಜೀವಂತಿದ್ದಾಗ ಯಾರು ನಾನು ತಿಳ್ಕೊಳಕ್ಕೋದು. ಇನ್ನು ಕೆಲವರು ಸತ್ತಂತ ಜ್ಞಾನ ಆಕೈತೆ, ಅದೇ ಜ್ಞಾನ. ಕಣ್ಣ ಮುಚ್ಚಿ ಹೋಗ್ಬಿಟ್ಟು ಹೋಗಿರ್ತಂತೀವಿ. ಇನ್ನು ಕಣ್ಣು ಮುಚ್ಚಿದ ಮೇಲೆ ಮಣ್ಣು ಮುಚ್ಚಬೇಕಲ್ಲ, ಕಣ್ಣು ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಬೇಕಲ್ಲ, ಹೋಗಿರ್ತದೆ. ಆದ್ಮೇಲೆ ನಾವೇನಾರ ಮಾಡ್ಕೋತೀವಿ ಅಂತ ಸಾಧ್ಯ. ವಿಷರು ಇರುವಾಗಲೇ ನಮ್ಮ ಜ್ಞಾನವನ್ನು ನಮ್ಮ ಮಾಡ್ಕೋಬೇಕು ಸಾಧ್ಯ. ಹಂಗಾರೆ ಸತ್ತನಂದ್ರೆ ಎಲ್ಲರೂ ಸುಮ್ಮನೆ ಅಂತಾರೆ ವೈಕುಂಠವಾಸಿ, ಕೈಲಾಸವಾಸಿ, ಆ ವಾಸಿ, ಈ ವಾಸಿ, ಎಲ್ಲಿ ದುರ್ವಾಸಿ ಏನಿಲ್ಲ. ಹಂಗೆ ಏನ್ರಿ ನೋಡ್ರಿ 3 ದಿವಸ ಯಾರು ಬರಲ್ಲ ಸರಿ. ಎಲ್ಲಿ ವಾಸ, ದುರ್ವಾಸ. ಎಷ್ಟಾದ ಚಲೋ ಇದ್ದಾಗ ಏನಾದೊಂದು ಶೃಂಗಾರ ಏನು ಮಾತು. ಇನ್ನು ಕೆಲವು ಕಡೆ ಇಷ್ಟು ಶೃಂಗಾರ ಮಾಡ್ತಾರೆ, ನಿಮಗೆ ಹೇಳ್ತಾನೆ, ಭಾರಿ ಶೃಂಗಾರ ಮಾಡ್ತಾರೆ. ಅದ ಶೃಂಗಾರ ಒಂದು ದಿವಸ ಅದು ಅಟ ತಾಸು 2 ತಾಸು ಮುಂದೆ ಹೋದಂಗೆ ಟೈಮ್ ಹೋದಂಗೆ ಏನು ದೌಡಿ ಅಂಶ ಹೊಡಿತೈತಿ, ಸ್ವಲ್ಪ ಸೋರ್ತತಿ, ಬಸಿತೈತಿ, ಚಾಲೂ ಆಗ್ತದೆ. ರೇಷ್ಮೆ ಕಳಿಸ್ಬಿಟ್ಟಿರ್ತಾರೆ, ಚಸ್ಮಾ ಹಾಕಿರ್ತಾರೆ, ಮತ್ತು ಕಷ್ಟ ಮಾಡಿ ಚಲೋ ತೆಗೆ ಬಿಸಿ ಬಿಟ್ಟಿರ್ತಾರೆ. ಈ ಸುತ್ತ ಎದ್ದು ಬರ್ತಾನೆ, ನನಗೆ ಮತ್ತೊಂದು ಮದುವೆ ಮಾಡ್ಬೇಕು ಅವ್ನು, ಹಂಗೆ ಮಾಡಿರ್ತಾರೆ. ಅದ್ಭುತ ಮಾಡಿರ್ತಾರೆ. ಆದರೆ ಶಿವ ಇಲ್ಲ, ತಾಸು 2 ತಾಸು 3 ತಾಸು ಸಮಯ ಹೋದಂಗೆ ಅದನ್ನು ಆದಷ್ಟು ಬೇಗನೆ ಅದನ್ನು ವಿಸರ್ಜನೆ ಮಾಡಬೇಕು. ಇಷ್ಟು ಇದು ಎಲುಬಿನ ಹಡಿಕೆ, ಮೂತ್ರದ ಕುಡಿಕೆ, ಸುಡಲಿ ದೇಹವ ಒಡಲ ಬಿಡುದು ಕೆಡದರು, ಚನ್ನ ಮಲ್ಲಿಕಾರ್ಜುನ ಹರಿಮರುಳೆ ಒಡಲ ಬಿಡುದು ಕೆಡದರು. ಇದನ್ನು ಈ ಭಾವ ಇಟ್ಕೊಂಡು ಕೆಡಕ್ಕೆ ಹೋಗಬೇಡ. ಇದು ಒಂದಿಲ್ಲ ಒಂದು ದಿವಸ ಬಸದು ನಾಶ ಆಗಿ ಹೋಗೋದನ್ನ, ಅದು ಹೋಗೋದಕ್ಕಿಂತ ಮೊದಲ ನೀನು ಏನು ಮಾಡ್ಕೋಬೇಕು. ಅದಕ್ಕೆ ಅವಂದರು ನೀವು ಉತ್ತಮರ ಸಂಘ ಮಾಡಿ, ಒಳ್ಳೆಯವ್ರ ಸಂಘ ಮಾಡಿ. ನೀ ಏನೂ ಸಾಧನ ಮಾಡೋದು ಬೇಕಾಗಿಲ್ಲ, ಯಾವುದೂ ಮಾಡೋದು ಬೇಕಾಗಿಲ್ಲ. ಸಹಜವಾಗಿ ಈ ಮಲ್ಲಿಗೆ ಇರ್ತಾವೆ, ಸೂಜಿ ಮಲ್ಲಿಗೆ. ಆ ಸೂಜಿ ಮಲ್ಲಿಗೆ 2 ಕಿಸದ ಇಟ್ಕೊಂಡು ಮತ್ತೆ ನೀವು ತೆಗೆದಿರಿ, ಸಂಜೆ ತನಕ ನಿಮ್ಮ ಕೆಸೆ ವಾಸನೆ. ಎಷ್ಟು ಪರಿಮಳ, ಸುಗಂಧ. ಬರೀ 2 ಕಿಸದ ಇಟ್ಕೊಂಡು ತೆಗೆದಿರ್ತೀವಿ ನಾವು. ಮತ್ತು 2 ಹೂವು ಇಷ್ಟು ವಾಸನೆ ಕೊಡ್ತಾವೆ ಅಂದಮೇಲೆ ಉತ್ತಮರು ಯಾಕೆ ವಾಸನೆ ಕೊಡೋಕ್ಕಿಲ್ಲ? ಅವ್ರ ಸಂಘ ನಮ್ಮನ್ನ ಯಾಕೆ ಉದ್ಧಾರ ಮಾಡಲಿಕ್ಕಿಲ್ಲ, ಒಳ್ಳೆಯವರು ಮಾಡಲಿಕ್ಕಿಲ್ಲ? ಅದಕ್ಕಾಗಿ ಇಡೀ ಜಗತ್ತೆಲ್ಲ ಹಂಗೆ ಮಾಡಿಬಿಡ್ತೀವಿ ಅಂದ್ರೆ ಈ ಟ್ರಂಪ ಇವ ಏನು ಗದ್ದಲ ಇಲ್ಲ, ಅವ್ರಿಗೆ ಜ್ಞಾನ ಇಲ್ಲಲ್ಲ. ಏನಾದ್ರು ಜಾಸ್ತಿ, ಏನು ಟ್ಯಾಕ್ಸ, ಏನು ಅವನು ನೋಡ್ತಿರಂತೀವ ಅಂತ, ನೀವು ನೋಡ್ತಿರಂತ ಅವ ಅಂತ. ಇದು ಏನು ಜಗತ್ತೇ ಇದು ವಿಧ್ವಂಸಕವಾಗಿ ಹೊಂಟತ್ತೆ. ಎಲ್ಲೋ ಮಹಾತ್ಮದಾರ ಅಂತ ತಗೊಂಡು ನಮ್ಮ ದೇಶ, ಅವ್ರು ಈ ದೇಶದ ಬಗ್ಗೆ ಚಿಂತನೆ ಮಾಡ್ತಾರೆ, ಜ್ಞಾನಿಗಳು, ಋಷಿಗಳು, ತಪಸ್ವಿಗಳು. ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಹಿಮಾಲಯದ ಅಲ್ಲೆಲ್ಲ ಅದ
ಇಂಥ ಮಹಾತ್ಮದ ಅವ್ರದ್ದು ಚಿಂತನೆ ಏನು ನಡೆದದ ಅಂತಂದ್ರೆ ತಾವಂತೂ ಉದ್ಧಾರ ಆಗ್ಯಾರ. ಈ ಜಗತ್ತು ಈ ನಮ್ಮ ಭಾರತ ದೇಶ ನಾಶ ಆಗಬಾರ್ದು, ಮನುಕುಲ ಭಾರತೀಯರು ನಾಶ ಆಗಬಾರ್ದು ಅಂತ ತಿಳ್ಕೊಂಡು ಅವರು ಏನು ತಮ್ಮ ದೇಹದ ಭಾರದಿಂದ ಆನಂದವಾಗಿ ಅನ್ನ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ನೀರಡಿಕೆ, ನಿದ್ರೆ ಇಲ್ಲ, ಬೂದಿ ಪಡ್ಕೊಂಡು ಕೋಪಿನ ಇಲ್ಲ, ಬತ್ತಲೆ ದಿಗಂಬರಾಗಿ ಏನು ಅವ್ರ ಜೀವನ. ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಸಲುವಾಗಿ ಅಂತವಲ್ಲ. ಇಷ್ಟು ಶರೀರದ ಮೇಲೆ ಹಿಂಸೆ ಮಾಡಿಕೊಂಡು ಈ ಜಗತ್ತು ಉದ್ಧಾರ ಮಾಡೋ ಅವಶ್ಯಕತೆ ಏನಿದೆ ಅವರಿಗೆ? ಅವ್ರು ಒಂದೇ ಒಂದು ಉದ್ದೇಶ, ಜಗತ್ತು ಇದೆಲ್ಲ ಉತ್ತಮರು ಆಗಬೇಕು ಅಂತೇಳಿ. ಮತ್ತು ಯಾರು ನಾನಂದೇ ಬರೋಂಥವ್ರು ಯಾರು ಕರೆದಿಲ್ಲ, ಅವ್ರ ಇಚ್ಛಾ. ಹೂವು ಬಾ ಅಂತಂದ್ರೆ ಯಾರು ಕರೆಯೋದಿಲ್ಲ. ನಿಮ್ಗೆ ಸುಗಂಧ ಕೊಡ್ತೇನೆ, ಯಾರು ಬೇಕೋ ತಗೋರಿ. ಜೇನು ಗುಡ್ನಾಗ ಇಟ್ಟಿರ್ತದೆ, ಸಿಹಿ ಮಧು ಐದು, ಬೇಕಾದ್ರೆ ತಗೋರಿ. ಬರ್ರಿ, ಯಾರು ಫೋನ್ ಮಾಡ್ತಾರೆ ಹೂವ, ನಾಳೆನ ಬರ್ರಿ ಅಂತ ತಿಳ್ಕೊಂಡು ನಾವು ಹೂಗಾರ ಫೋನ್ ಮಾಡ್ತೇವೆ ಅಂತೇಳಿ ಹೂ ಕೊಡ್ತೇವೆ. ಆ ಸುಗಂಧ ಏನಾರ ಹೂಗಾರ ಫೋನ್ ಮಾಡಿರ್ತೇವೆ, ನಾಳೆನ ಬಾ ಇನ್ನೊಂದು ತಾಸು ನಾ ಮಾಡ್ತೇನೆ ಅಂತೇಳಿ ತನ್ನ ಕರ್ತವ್ಯ ಹೆಂಗೆ ಮಾಡ್ತಾರೆ. ಹಂಗೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ತಪೋಬಲದಿಂದ ತಮ್ಮ ಸುಗಂಧ ದ್ರವ್ಯಗಳನ್ನು ತಪೋಬಲವನ್ನು ಜಗತ್ತಿಗೆ ಕೊಡ್ತಾರೆ. ಅದರಿಂದ ಮತಿಗೆ ಮಂಗಲವಿ ಉದಾವುದು ಉತ್ತಮರ ಸಂಘ. ಆ ಉತ್ತಮರ ಸಂಘ ಮಾಡಿಕೊಂಡು ನಾವು ಕೃತಾರ್ಥರಾಗಬೇಕನ್ನುವಂಥ ಉದ್ದೇಶದಿಂದಲೇ ಜ್ಞಾನಿಗಳು ನಿಜವಾದ ಉತ್ತಮ. ಹಾಗಾದ್ರೆ ಜ್ಞಾನಿಗಳು ಯಾವ ಜ್ಞಾನ ಮಾಡಿಕೊಂಡವರು? ಈಗ ಕೆಲವರು ಈ ಮಾಟ ಮಂತ್ರ ಅದು ಇದು ಅವರು ಜ್ಞಾನಿಗಳ, ಆ ಜ್ಞಾನ ಅವ್ರಿಗೆ ಐತಲ್ಲ, ಅದಕ್ಕೆ ಅವ್ರ ಜ್ಞಾನಿಗಳು. ಅದಲ್ಲ, ವಾಚಕ ಗುರು, ಸೂಚಕ ಗುರು, ಕಾಮ್ಯ ಗುರು, ನಿಷಿದ್ಧ ಗುರು, ವಿಹಿತ ಗುರು ಅಂತ ಹೇಳ್ಕೊಂಡು ಆರು ತೆರನಾದ ಭಾವಕರಿಗೆ ಅನುಗುಣವಾಗಿ ಹೇಳುವೆನು ಗುರುಕುಲದ ಎರವನು ನಿಂತು ಒಲಿರುವಂಥ ನಿಜಗುಣ ಶಿವಗಳು. ಅಂಥವ್ರು ಅದಾರ, ಗುರುಗಳು ಅದಾರ, ಇಲ್ಲ ಅನ್ನಂಗಿಲ್ಲ. ಅವರು ತಿಳಿದವ್ರ, ಅವರು ಜ್ಞಾನಿಗಳ. ಅದರಲ್ಲಿ ವಿಹಿತ ಗುರು ಅಂತಕ್ಕಂಥವ್ರು, ಹಿತವನ್ನು ಉಂಟು ಮಾಡ್ತಕ್ಕಂಥವನು ಆತ್ಮಜ್ಞಾನೋಪದೇಶವನ್ನು ಮಾಡಿ ನಮ್ಮ ಜೀವನವನ್ನು ಕೃತಾರ್ಥರನ್ನಾಗಿ ಮಾಡ್ತಕ್ಕಂಥ ಒಂದು ಉದ್ದೇಶ ಯಾರಿಗಿದೆಯೋ ಅವರು ಉತ್ತಮ. ಅದಕ್ಕೆ ಅಂಥವ್ರು ಸಂಘ ಮಾಡಬೇಕು. ಉತ್ತಮರ ಸಂಘ ಮತಿಗೆ ಮಂಗಳ ವಿವುದಾವನೆಂದರೆ ಉತ್ತಮರ ಸಂಘ. ಉತ್ತಮರೆಂದರೆ ತಾವು ಕಂಡುಕೊಂಡಂತಹ ಆತ್ಮವಿಚಾರವನ್ನು ತಿಳಿಸಿ ಮುಕ್ತರನ್ನು ಮಾಡುವವರು. ಅಪ್ಪಗಳು ಹೇಳ್ತಾರೆ ಶಿವಾನಂದ. ಸುಮ್ಮನೆ ಗೃಹಸ್ಥನಾಗಲಿ ಸನ್ಯಾಸಿಗಳಾಗಲಿ ಈಶ್ವರ ಪದವನ್ನು ಧ್ಯಾನ ಮಾಡದೆ, ನಾಲ್ಕು ಮಾತು ಕೇಳಿಕೊಂಡು ಹಿಂದು ಮುಂದೆ ತಿಳಿಯದೆ ಅನಾಚಾರದಿಂದ ನಡೆದರೆ ಇಹಪರ ಎರಡೂ ಇವರಿಗೆ ದೊರೆಯುವುದಿಲ್ಲ. ಅವ್ರು ಹೇಳ್ತಾರೆ, ಏನೋ ಒಂದು ನಾಲ್ಕು ಮಾತು ಕೇಳ್ಕೊಂಡು ಅಲ್ಲೊಂದು ಇದು ಓದಿಲ್ಲ, ಒಂದು ಇದು ಓದಿಲ್ಲ, ಅವ್ರೊಟ್ಟು ಹೇಳಿದ್ರು ಕೇಳಿ, ಕೇಳಿ. ಸಿದ್ಧಾರೂಢ ಅಂತಾಗ ಒಬ್ಬ ವಾದ ಸಂಸಾರಿಕ ಮೊದಲು ಬಂದು ಹಂಗೆ ಶಾಸ್ತ್ರ ಕೇಳಿ ಒಂದು ಹಂಗೆ ಏನಾರು ಮಾಡ್ಕೊಂಡು ಸೇವಾ ಮಾಡಿ ಕೆಲಸ ಹೊಡೆದೋಗಿಲ್ಲ. ಅವ್ನು ಸಾಧು ಅನ್ನಿಸ್ಬೇಕಾಗ್ತದೆ, ಆಗ್ಬೇಕಂತ ಅನ್ನಿಸ್ತು. ಸಾಧು ಡ್ರೆಸ್ ಹಾಕೊಂಡು ಹೋದ. ಯಪ್ಪ ನಾನು ಈಗ ಸಾಧು ಆಗಿ ಚಾವಿ ಹಾಕ್ಕೊಂಡೆ ಅಂದ. ಚಲೋ ಆತ ಹುಡುಗ, ಹೊಟ್ಟೆ ಚಿಂತೆ ಚಲೋ ಆತ, ಚಲೋ ಆತು ಹೊಟ್ಟೆ ಸಾಧು ಆದ. ಸಾಧು ಯಾರು ನೋಡಿ ಏನು ಕೊಡುತ್ತಾರೆ, ಇನ್ನು ಹೊಟ್ಟೆ ಚಿಂತೆ ಹೋಗತ್ತ. ಹಾಂಗೆ ಬರ್ತಾ ಒಂದು 6 ತಿಂಗಳಾಯ್ತು. ಹೋಗಿ ನಮಸ್ಕಾರ ಮಾಡಿದ. ಯಪ್ಪ ನಾನು ಈ ಶಾಸ್ತ್ರ ಹೇಳಕ್ಕೆ ಕಲ್ತೇನೆ ಅಂತಂದ. ಅವೇನು ಕಲ್ತಾವಲ್ಲ, ಸುಮ್ಮಂಗೆ ಅದು ಹೇಳಕ್ಕೆ ಹಚ್ಚಿದ ಕ್ಯಾಬಿ ಎಲ್ಲೋ ಹೇಳಕ್ಕೆ ಹಚ್ಚಿದ ಕೂಡಲೇ ಅವನು ಹೇಳಕ್ಕೆ ಹಚ್ಚಿದ. ಯಪ್ಪ ನಾನು ಈ ಶಾಸ್ತ್ರ ಹೇಳ್ತೇನೆ, ಚಲೋ ಆಯ್ತು, ಬಟ್ಟೆ ಚಿಂತಿರ್ತೇಳ ಅಂತ. ಸಾಧು ಆದ ಕ್ಯಾಮಿ ಹಾಕೊಂಡ ಹೊಟ್ಟೆ ಚಿಂತಿರ್ತೆ, ಶಾಸ್ತ್ರ ಹಾಕಿದ್ದ ಬಟ್ಟೆ ಚಿಂತಿರ್ತೀವಿ ಅಂದ್ರೆ ಬಟ್ಟೆಗಾಗಿ ಇದು ಸಾಧನ ಆಗೈತಿ ಅವ್ರು ಹೇಳೋದು. ಅವ್ರು ಹೇಳ್ತಾರಲ್ಲ ಹಂಗೆ ಅದಲ್ಲ. ಸನ್ಯಾಸಿಗಳಾಗಲಿ ಗೃಹಸ್ಥರಾಗಲಿ ಈಶ್ವರ ಪದವನ್ನು ಧ್ಯಾನ ಮಾಡದೆ, ಏನು ತಮ್ಮ ಜ್ಞಾನವನ್ನು ತಾವು ಮಾಡಿಕೊಳ್ಳೋದನ್ನೇ, ಧ್ಯಾನವನ್ನು ಮಾಡಲಾರದೆ, ಉಪಾಸನೆ ಮಾಡಲಾರದೆ ಸುಮ್ಮನೆ ಎಂದು ಹೇಳ್ಕೊಂತ ಹೊಂದ್ಕೊಳ್ಳುವಂಥದ್ದು ಅವರಿಗೆ ಅದು ಎರಡೂ ಜ್ಞಾನ ಆಗುವುದಿಲ್ಲ. ಪ್ರಪಂಚದ ಆಗುವುದಿಲ್ಲ, ಪಾರಮಾರ್ಥ ಆಗುವುದಿಲ್ಲ.
ಅಥವಾ ಭ್ರಷ್ಟ ತತ್ವಭ್ರಷ್ಟ. ಈಶ್ವರ ಧ್ಯಾನ ಏಕೆ, ಜಪತಪಗಳು ಏಕೆಂದರೆ ಸಂಸಾರದಲ್ಲಿಯ ಪಾಪನಾಶಕ್ಕಾಗಿ ನಾವು ತಿಳಿದೋ ತಿಳಿಲಾರ್ದೋ ಒಂದಿಷ್ಟನ್ನು ಪಾಪ ಮಾಡಿರ್ತೇವೆ. ಅದರ ನಾಶಕ್ಕಾಗಿ, ಉಪಶಮನಕ್ಕಾಗಿ ಒಂದಿಷ್ಟು ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಈಶ್ವರೋಪಾಸನೆ ಮಾಡಬೇಕು. ಸ್ವರ್ಗದ ಬಾಗಿಲು ತೆಗೆಸುವುದಕ್ಕಾಗಿ ಬೇಕೇ ಬೇಕು. ಇದನ್ನು ಬಿಟ್ಟು ವಿಷಯಕ್ಕೆ ಬಿದ್ದು ಮನುಷ್ಯ ಜನ್ಮ ವ್ಯರ್ಥ ಮಾಡಿಕೊಳ್ಳುವರು. ಇವರೇ ತಾಯಿಯಿಂದ ಜನಿಸಿ ತಮ್ಮ ಯೌವನವೆಂಬ ವೃಕ್ಷಕ್ಕೆ ಕುಠಾರವಾಗುವರು. ಇವರು ಉತ್ತಮರಲ್ಲ, ಇವರ ಸಂಘ ವರ್ಜಿಸಲೇಬೇಕು. ಆದ್ದರಿಂದ ಅವರು ಹೇಳ್ತಾರೆ, ಸುಮ್ಮನೆ ವಿಷಯಗಳ ಜೊತೆಗೆ ಸಂಬಂಧವನ್ನು ಉಂಟು ಮಾಡಿಕೊಂಡು ಶರೀರವನ್ನು ಕೆಡಿಸಿ, ಮನಸ್ಸನ್ನು ಕೆಡಿಸಿ, ಬುದ್ಧಿಯನ್ನು ಕೆಡಿಸಿ, ಇಡೀ ಸಂಸಾರವನ್ನೇ ನಾಶ ಮಾಡ್ತಕ್ಕಂಥವ್ರು ಅದಾರ. ಮೊದಲು ಅದು ಈ ವಿಷಯಗಳು ಹಿಂಗದಾವಲ್ಲ. ಒಬ್ಬ ಮನುಷ್ಯ ಕುಡಿಲಾರ್ದವ್ರು ಹೇಳ್ತಾರೆ ಬಾಯಿ, ಇಲ್ಲಪ್ಪ ನಮ್ಮ ರೂಢಿ ಇಲ್ಲ, ನಾನು ಯಾವಾಗ ತೊಗೊಂಡಿಲ್ಲ. ಒಂದು ನೀರು ಕೊಡಬಾರ್ದು ರೊಕ್ಕ, ನಾ ಏನಾದ್ರು ಸಹಾಯ ಮಾಡಿದ್ರಲ್ಲ, ಏನು ಒಳ್ಳೆ ಪದ. ಹಾಂ, ಮುಗಿದು ಆ ಕಡೆಯಿಂದ ಕಂಡೀಷನ್ ಆಗ್ತದೆ. ಕುಡಿಸ್ತೀಯೋ ಕುಡಿತೀಯೋ ಇಷ್ಟಲ್ಲ, ಕುಡಿಸ್ತೀಯೋ ಕುಡಿತೀಯೋ. ಮತ್ತು ನಮ್ಮ ರೊಕ್ಕ ಎಲ್ಲಿ ಖರ್ಚು ಮಾಡಿ ಹಂಗೆ ಅವ್ನು ಖರ್ಚು ಮಾಡ್ತಾನೆ, ಹಂಗಾಗಿ ಕುಡಿಸ್ತಾನೆ. ಕುಡ್ದ ಒಂದು ಬಟ್ಲ ಕುಡ್ದ, ಮರು ದಿವಸ ಚಾಲು ಮಾಡಿದ, ಅವು ನಡೆಯುತ್ತೆ ಚಲವ. ಒಮ್ಮೆ ನಾವು ಕುಡಿಸ್ಯಾನಲ್ಲ, ತಾನು ಚಟ ಹಚ್ಚಿದ. ಇದು ವಿಷಯ, ಇದು ವಿಷಯಗಳಿಗೆ ಒಮ್ಮೆ ಅಂಟುಕೊಂಡು ಬಿಡ್ತಾನೆ. ಆ ವಿಷಯಗಳಿಂದ ಹೊರಗೆ ಬರೋದು ಭಾಳ ಆಗ್ತದೆ. ಅದಕ್ಕಾಗಿ ಇಂಥವ್ರ ಸಂಘ ಮಾಡಕ್ಕೆ ಹೋಗೋದಪ್ಪ, ಉತ್ತಮರ ಸಂಘವನ್ನು ಮಾಡು. ಉತ್ತಮರ ಸಂಘ ಮಾಡೋದ್ರಿಂದ ನಿನಗೆ ಆತ್ಮಜ್ಞಾನ ಆಗ್ತದೆ, ನಿನ್ನ ಸ್ವಲ್ಪ ಜ್ಞಾನ ನಿನಗೆ ಆಗ್ತದೆ. ಅಂಥವ್ರ ಸಂಘ ಮಾಡು ಅಂತ ತಿಳ್ಕೊಂಡು ಅಪೂರ್ವ ಉದ್ದೇಶ. ಅಷ್ಟೇ ಅಲ್ಲ, ನಿಜಗುಣ ಶಿವಗಳಿಗೆ ಹೇಳಿರ್ತಕ್ಕಂಥ ಮಾತನ್ನು ಅವರು ಇಲ್ಲೇ ಉದ್ಧರಿಸ್ತಾರೆ. ಶ್ವಾನ ಇಂತಹ ಮತಿಯ ಮಂಗಲವಿಲ್ಲ, ಬುದ್ಧಿ ಯಾವಾಗಲೂ ಏನೇನೋ ವಿಚಾರ ಮಾಡ್ತದೆ. ಇದು ಒಂದೇ ಥರ ಇರೋಂಗಿಲ್ಲ. ನಾವು ಸುಮ್ಮನೆ ಒಬ್ಬ ಎಲ್ಲ ಕುಂತಿರ್ತಾನೆ, ಒಬ್ಬ ಕೂತಾನ ಅಂತ ಒಬ್ಬ ಕೂತಿಲ್ಲ, ಒಳಗೊಬ್ಬ ಹೊಲಾನ, ಏನೋ ವಿಚಾರ ಮಾಡ್ತಿರ್ತಾನೆ. ಅಂದಮೇಲಿಂದ ಅವ್ನಿಗೆ ಏನ್ಕೆ ಹಾಕ್ತಿರ್ತಾನೆ, ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ. ಹೊರಗೆ ಮಾತಿರ್ಲಿಕ್ಕಿಲ್ಲ, ಒಳಗೆ ಮಾತನಾಡ್ದಾವು. ಅದಕ್ಕೆ ಮತಿ ಅಂತ. ಆ ನಂತರ ಆ ಮತಿ ಏನು ವಿಚಾರ ಮಾಡಿರ್ತದಲ್ಲ ಅದ ಮಾತಾ ಹೊರಬರ್ತದೆ. ಮತಿಯಿಂದ ಬಂದದ್ದು ಮುಂದೆ ಮಾತು ಬರ್ತದೆ. ಅಂತಹ ಶುದ್ಧವಾಗಿರುವಂತಹ ಮತಿಯನ್ನು ಇಟ್ಕೊಳ್ಬೇಕಾಗಿತ್ತು ಅಂದರೆ ಶುದ್ಧಾತ್ಮರನ್ನು, ಮಹಾತ್ಮರನ್ನು, ಆತ್ಮಜ್ಞಾನಿಗಳನ್ನು ನೀನು ಅವರ ಸಂಪರ್ಕವನ್ನು ಉಂಟು ಮಾಡಿಕೋ, ಸಂಬಂಧವನ್ನು ಇಟ್ಕೋ ಅನ್ನುವಂಥ ಮಾತನ್ನು ಅದು ಹೇಳ್ತಾರೆ. ಮುಂದಿನ ವಿಷಯವನ್ನು ಮುಂದಿನ ವಿಷಯ ನೋಡಿ. ಜಯ ಮಂಗಲ ಜಯ ನಮಃ ಪಾರ್ವತಿ ಶಿವಾಯ ನಮಃ ಓಂ. 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 ಜಯ ಮಂಗಲಂ ಜಯ ನಮಃ ಪಾರ್ವತಿ ಭಯ ಬಂಧ ಪರಿಹಾರ ಸದಾ ಶಿವ ತತ್ವದಾಧಾರ, ಸದಾ ಶಿವ ತತ್ವದಾಧಾರ. ಸುಧಾಕರ ಚೂಡ ಗಂಭೀರ, ಸುಧಾಕರ ಚೂಡ ಗಂಭೀರ.
मंदर निवास सुंदरा मंदर निवास सुंदरा वंदि निजानंद सागरा वंदि निजानंद सागरा तानि तानाद गुरुराया तानि तानाद गुरुराया मानमेय दूर रुद्राय मानमेय दूर रुद्राय जया जय जन्म जरे दूरा जया जय जन्म जरे दूरा भवाभय बंध परिहारा भवाभय बंध परिहारा भवाभय बंध परिहारा ओम चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः जय मंगलम जय नमः पार्वतीपतेश्वर महादेव शिवानंद स्वामी महाराज की जय सद्गुरु चंद्रबसवेश्वर महाराज की जय सद्गुरु महाराज की जय राजराजेश्वरी माता की जय सकल साधु संत महाराज की जय जय मंगलम जय नमः पार्वतीपतेश्वर महादेव।